ಪಾಪ ಶ್ರಾವಣ್ಯ ಇವತ್ತು 2ನೇ ಆಷಾಢ ಶುಕ್ರವಾರ ಬೆಳಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಾರ ಆಯಿತು ಮೈಸೂರಲ್ಲಿ ಮಳೆ ಸ್ಟಾರ್ಟ್ ಆಗಿ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವತ್ತೂ ಕೂಡ ಹಾಗೇ ಇದೆ. ನಿಮ್ಮೂರ ಕಡೆ ಹೇಗಿದೆ ಮಳೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಪಾಪ ಶ್ರಾವಣ್ಯ ಇವತ್ತು 2ನೇ ಆಷಾಢ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತಾ ಇರೋಳೆ. ಬಟ್ ರಜಾ ಅಂತ ಅನೌನ್ಸ್ ಆಯಿತು. ನಾನು ಪೂಜೆ ಮಾಡೋಂಗಿರ್ಲಿಲ್ಲ ಅಂತೇಳಿ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟೆ. ಓಕೆ, ಬೇಗ ಪೂಜೆ ಆದರೆ ಒಳ್ಳೇದಲ್ವಾ? ಮಳೆ ನೋಡಿ ನೆನ್ನೆ ಎಲ್ಲ 3 ದಿವಸ ಹೌದಾ? ಪೂಜೆ ಎಲ್ಲ ಆಯಿತು, ಆದರೆ ಶ್ರಾವಣಿಗೆ ರಜಾ. ಆದರೂ ಸಿಕ್ಕಾಪಟ್ಟೆ ಮಳೆ ಐತೆ ಈ ಸಲ ಮೈಸೂರಲ್ಲಿ. ನೆನ್ನೆ ಅಂತೂ 9:30 ಸ್ಟಾರ್ಟ್ ಆಗಿದ್ದು 3:30 ತನಕನೂ ಒಂದೇ ಸಮ ಹುಯ್ತಾನೆ ಇತ್ತು ಮಳೆ. ಹಾಗಾಗಿ ನಾನು ಕೂಡ ಚಪಾತಿ ಮಾಡಿದ್ದೆ, ಟೊಮೊಟೊ ಗೊಜ್ಜು. ನೇನ ಚಪಾತಿ ಲಟ್ಟಿಸ್ಬೇಕಿತ್ತು, ಅಷ್ಟೊತ್ತಿಗೆ ಮೆಸೇಜ್ ಬಂತು. ನಾಳೆ ಡ್ರೆಸ್ ಚೇಂಜ್. ಎಲ್ಲಿಗೆ ಹೋಗೋಕ್ಕೆ? ದೇವಸ್ಥಾನಕ್ಕೆ ಹೋಗೋಕ್ಕೆ, ಕೈ ಮುಗಿಯಕ್ಕಲ್ಲ, ಪ್ರಸಾದ ಇಸ್ಕೊಬರೋಕ್ಕೆ. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಅಪ್ಪನ ಕರ್ಕೊಂಡು ಹೋಗೋದು. 2ನೇ ಆಷಾಢ ಶುಕ್ರವಾರಕ್ಕೆ ಸ್ಕೂಲಿನ ಕಡೆಯಿಂದನೇ ರಜಾ ಕೊಟ್ಬಿಟ್ಟವ್ರು ಶ್ರಾವಣಿ ಅವ್ರಿಗೆ. ಅದೇ ನೆನ್ನೆನೆ ಅನೌನ್ಸ್ ಮಾಡಿದ್ರೆ ಇವತ್ತು ನಮ್ಮಮ್ಮ ಬಿಡ್ದೇನೆ ದೇವ್ರ ನೋಡಕ್ಕೆ ಹೋಗ್ಬಿಡೋದು. ಮೈಸೂರಲ್ಲಿ ಮಳೆ ಜಾಸ್ತಿ ಆಗಿದೆ ಅಂತ DC-ಇಂದನೇ ಅನೌನ್ಸ್ ಆಗಿತ್ತು. ಕೆಲವು ಸ್ಕೂಲ್ಗಳಿಗೆ ರಜಾ ಕೊಟ್ಟಿದ್ರು, ಕೆಲವು ಸ್ಕೂಲ್ಗಳಿಗೆ ರಜಾ ಇರಲಿಲ್ಲ. ಬಟ್ ಶ್ರಾವಣ್ಯ ಆಲ್ಮೋಸ್ಟ್ ಸ್ಕೂಲ್ಗಳಲ್ಲಿ ರಜಾ ಇತ್ತು 2ನೇ ಆಷಾಢ ಶುಕ್ರವಾರ. ಹಾಗಾಗಿ ಶ್ರಾವಣ್ಯ ಮತ್ತು ನಮ್ಮ ಮನೆ ಪಕ್ಕದ ಹುಡುಗ ಇಬ್ಬರು ಕೂಡ ರೆಡಿಯಾಗಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ. ಹಾಗೆ ಮನೆಯೆಲ್ಲ ಫುಲ್ಲು ಗಮ್ ಅಂತೈತೆ. ಇವತ್ತು ಕೂಡ ಅಷ್ಟೇ, ಏನೋ ಒಂಥರ ಧೂಪ ಹಾಕ್ಬಿಟ್ರೆ ಮನೇಲಿ ಒಂಥರ ವೈಬೇ ಚೆನ್ನಾಗಿರುತ್ತೆ. ಆ ಸ್ಮೆಲ್ ಆಗಿರ್ಬೋದು ಅದೆಲ್ಲ. ಈಗ ಚಳಿ ಆಗಿರೋದ್ರಿಂದ, ಮಳೆ ಆಗಿರೋದ್ರಿಂದ ನಾವು ಎಷ್ಟೇ ಮನೆ ನೀಟಾಗಿ ಕ್ಲೀನ್ ಮಾಡಿದ್ರು ಒಂಥರ ಕೋಲ್ಡು. ಅದರಲ್ಲೂ ನಮ್ಮ ಮನೆಯಲ್ಲಿ ಗ್ರಾನೈಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೋಲ್ಡು ಅಂತಾನೆ ಹೇಳ್ಬೋದು. ಹೊಸ ಡ್ರೆಸ್ ಹಾಕೊಂಡು ಇಬ್ರು ರೆಡಿ ಆಗವ್ರೆ. ದೇವಸ್ಥಾನಕ್ಕೆ ಹೋಯ್ತಾರಂತ ಇಬ್ರು ರಾಗು ಜೊತೆಲಿ, ಅಲ್ವಾ ದಕ್ಕು? ದೇವಸ್ಥಾನಕ್ಕೆ ಹೋಗ್ಲೇಬೇಕಾ ಇವತ್ತು? ಯಾಕೆ? ಹಂಗೆ ನನ್ನ ಮಗಳು ಬಾಯಲ್ಲಿ ಬರೀ ಪ್ರಸಾದ ಪ್ರಸಾದ ಪ್ರಸಾದ. ಇಲ್ಲೂ ತಿಂದೋಳೆ ಚಪಾತಿ ಆಲ್ರೆಡಿ. ದಕ್ಕು ನೀನೇನು ತಿಂದೆ? ದೋಸೆ. ಯಾರ ಮೇಲೆ ಆಸೆ? ಅಕ್ಕದ ಮೇಲೆ ಆಸೆ ಅಂತೆ. ಇವಾಗ ಇಬ್ರು 3 ಜನ ದೇವಸ್ಥಾನಕ್ಕೆ ಹೋಯ್ತಾರೆ. ಇವಾಗ ಅಲ್ಲಿಯೂ ಪ್ರಸಾದ ಇಸ್ಕೊಬರಕ್ಕೆ ಹೋಯ್ತವ್ರೆ. ದೇವಸ್ಥಾನಕ್ಕೆ ಕೈ ಮುಗಿಯೋಕ್ಕಿಂತ ಹೆಚ್ಚಾಗಿ ಪ್ರಸಾದ ಇವ್ರಿಬ್ರಿಗೂ, ಅಲ್ವದಕ್ಕೋ? ಹಂಗೆಲ್ಲ ಮಾಡಬಾರ್ದು, ಮ್ಯಾಟ್ ಬಿಡಪ್ಪ. ಇನ್ನು ಈ ವಿಡಿಯೋನ ನಾನು ಸುಮಾರು ಒಂದು 4 ಗಂಟೆ ಹಿಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದಕ್ಕೂ ಮೂಡೇ ಇಲ್ಲಪ್ಪ. ಪಾತ್ರೆ ತೊಳಿಬೇಕು ಅಂದ್ರೂ ಚಳಿ ಅನ್ನಿಸ್ತಾ ಇರುತ್ತೆ, ಅಷ್ಟು ಚಳಿ ಕೂಡ ಆಗ್ತೈತೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಅವರು ಬಜ್ಜಿ ಮಾಡಿ ಅಂತ ಕೇಳಿದ್ರು, ರಾಗು ಎಲ್ಲ ಮನೇಲಿದ್ರಲ್ಲ, ಹಾಗಾಗಿ ಬಜ್ಜಿ ಮಾಡ್ಕೊಡೋಣ ಅಂತೇಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಅವರು ಅಪರೂಪದಲ್ಲಿ ಅಪರೂಪ ಯಾವಾಗಾದ್ರೂ ಈ ಥರ ತಿಂಡಿ ಕೇಳುವಂಥದ್ದು. ಅವ್ರೇನು ಅಷ್ಟು ಫುಡ್ಡಿ ಅಲ್ಲ, ಅದು ಬೇಕು ಇದು ಬೇಕು ಅಂತ. ಒಟ್ಟಿನಲ್ಲಿ ನಾನ್ ವೆಜ್ಜು ಇಷ್ಟಪಟ್ಟು ತಿಂತಾರೆ, ಎಲ್ಲ ಅಡುಗೆನೂ ತಿಂತಾರೆ. ಅದು ಬೇಡ ಇದು ಬೇಡ ಅಂತ ಏನು ಹೇಳಲ್ಲ. ಕೆಲವೊಂದು 1-2-3 ಐಟಮ್ ಮಾತ್ರ ಬೇಡ ಅಂತಾರೆ. ಹಾಗಾಗಿ ಇವತ್ತು ಬಜ್ಜಿ ಮಾಡು ಅಂತ ಹೇಳಿದ್ರಲ್ಲ ಅಂತೇಳಿ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ಫುಲ್ಲು ನಾನು 2 ಭಾಗ ಮಾಡಿಬಿಟ್ಟು ಬಜ್ಜಿನ ಮಾಡುವಂಥದ್ದು. ಇದು ಫುಲ್ ಒಂದೇ ಬಜ್ಜಿ ಮಾಡ್ತೀನಿ ಇವಾಗ, ಯಾಕಂದರೆ ಅದರೊಳಗಡೆಗೆ ಫಿಲ್ಲಿಂಗ್ ಮಾಡಿಕೊಂಡು ತಿನ್ನೋಣ ಅಂತೇಳಿ. ಅದಕ್ಕೋಸ್ಕರ ನಾನು ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಈ ಹೋಟೆಲ್ಗಳಲ್ಲೆಲ್ಲ ಬಜ್ಜಿನ ಕೊಡ್ತಾರಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದೇ ಥರ ಮಾಡೋಣ ಅಂತ ತುಂಬ ಇಷ್ಟ ಅವ್ರಿಗೂ ಕೂಡ. ಈ ಥರ ಒಂದು ಟೈಮು ನಮ್ಮ ಮನೇಲಿ ಒಂದು 4 ಜನ 5 ಜನ ಏನೋ 1 kg ಮೆಣಸಿನ್ಕಾಯಲ್ಲಿ ಮಾಡಿ 1 ಪೀಸು ಉಳಿಸ್ದಂಗೆ ತಿಂದಿದ್ದೀವಿ. ಅಂದರೆ ಅದನ್ನೇ ಒಂಥರ ಊಟ ಥರ ತಿಂದುಬಿಟ್ಟಿದ್ವಿ. ನಾನು, ನಮ್ಮ ಮನೆಯವರು, ಮತ್ತು ಸರತಾ ರಮೇಶ, ಪವರ್ ಅಂತ ಒಬ್ಬ ಇದ್ದ, ಮತ್ತು ಸಂದೀಪ್ ಅಂತ, ಅಷ್ಟು ಜನನೂ ಸೇರಿ ನಾವು ತಿಂದಿದ್ದು ಜ್ಞಾಪನ ಮಾಡ್ಕೊತಾ ಇದ್ದೆ. ಇವಾಗ ನಾನು ಜಾಸ್ತಿ ಬಜ್ಜಿ ಬೋಂಡ ಎಲ್ಲ ನಮ್ಮ
ನಮ್ಮ ಮನೇಲಿ ಮಾಡೋಕ್ಕೆ ಹೋಗೋದಿಲ್ಲ. ನಾರ್ಮಲಾಗೆ ಎಲ್ಲರ ಮನೇಲೂ ಹೇಗೆ ಮಾಡ್ತಾರೆ ಅದೇ ಥರನೇ ಬಜ್ಜಿ ಮಾಡುವಂಥದ್ದು. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾನು ಹೊಂದ್ರಿ ಇಟ್ಕೊತೀನಿ. ನಾನು ಯಾವಾಗ ಮಾಡ್ತೀನಿ ಆವಾಗಲೇ ಹೊಂದ್ರಿ ಮಾಡ್ಕೊತೀನಿ. ನಾನು ಹಿಟ್ಟನ್ನೆಲ್ಲ ಫ್ರಿಜ್ಜಲ್ಲೇ ಇಟ್ಕೊತೀನಿ, ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಹುಳ ಆಗಿಬಿಡುತ್ತೆ ಅಂತೇಳಿ. ಇವಾಗ ಎಲ್ಲ ಹಾಕಿ ಆದಮೇಲೆ ನಾವು ಇಲ್ಲಿ ಮಾಡ್ತಾ ಇರೋದು ಬಜ್ಜಿ ಆಗಿರೋದ್ರಿಂದ ಕ್ರಿಸ್ಪಿನೆಸ್ ಬರಬೇಕು ಅಂತಂದರೆ 1 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನು ಸ್ವಲ್ಪ ಸಣ್ಣ ರವೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಇದನ್ನ ಕಲಸಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮಡಗಿ ಎಲ್ಲ ಮಾಡೋದಿಲ್ಲ. ಈಗ ಆಲ್ರೆಡಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ಕಲಸಿ ಆಯಿತು ನೋಡಿ, ಬ್ಯಾಟರ್ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಗಟ್ಟಿ ಇರಬೇಕು ಬಜ್ಜಿಗಳಿಗಾದರೆ, ಹಾಗಾಗಿ ಈಗ ಎಣ್ಣೆನ ಕಾಯಿಸಿಟ್ಕೊಂಡು ಎಣ್ಣೆನೂ 1-2 ಟೇಬಲ್ ಸ್ಪೂನ್ ಬ್ಯಾಟರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಲೋಟಕ್ಕೆ ಫುಲ್ಲು ಬ್ಯಾಟರ್ ಏನಿದೆ ಅದನ್ನು ಹಾಕ್ಕೊಂಡು ಆ ಲೋಟದಲ್ಲಿ ಹಜ್ಜಿಬಿಟ್ಟು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಸ್ವಲ್ಪ ಬೇಗನೆ ಹಾಕೋಬೋದು. ನಂದು ಬೌಲಲ್ಲಿ ಹಿಂಗೆ ಕಲಸಿ ಹಾಕೋದ್ರಿಂದ ಇದು ಹಜ್ಬಿಟ್ಟು ಹಾಕಿದ್ರೆ ಸಾಕಲ್ವಾ, ಹಾಗಾಗಿ ಆ ಥರನೇ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಮಳೆ ಟೈಮಲ್ಲಿ ಯಾರ ಮನೇಲಿ ಬಜ್ಜಿ ಮಾಡ್ತಾಯಿದ್ರು ಅದರ ಸ್ಮೆಲ್ಲು ಬೇಗ ಬಂದ್ಬಿಡುತ್ತೆ. ನಾನು ವಾಕಿಂಗ್ ಹೋಗ್ಬೇಕಾದ್ರೆಲ್ಲ ಯಾರಾದರೂ ಬಜ್ಜಿ ಮಾಡ್ತಾಯಿದ್ರು, ಇಲ್ಲೆಲ್ಲ ಯಾರೋ ಬಜ್ಜಿ ಮಾಡ್ತಾಯಿದ್ದಾರೆ ಅಂತೇಳಿ ಮಾತಾಡಿಕೊಂಡು ವಾಕ್ ಮಾಡ್ಕೊಂಡು ಬರ್ತೀವಿ ನಾವು. ಇವತ್ತು ನಾನು ಬಜ್ಜಿ ಮಾಡಿ ಆದಮೇಲೆ ವಾಕಿಂಗ್ ಹೋಗ್ತಾಯಿದ್ದೀನಿ ಇವತ್ತು. ಅದ್ರಿಗೆ ಫಿಲ್ಲಿಂಗೆ ಅಂತೇಳಿ ನಾನು ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕೊಬೋದು. ಅದಕ್ಕೆ ಸ್ವಲ್ಪ ಇವಾಗ ನಾನು ಗರಂ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ. ನಿಮಗೆ ಗರಂ ಮಸಾಲ ಅಲ್ಲ, ಇದು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಹಾಕೊಬೋದು. ನೋಡಿ ಈಗ ಬಜ್ಜಿ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ನೀಟಾಗಿ ಎತ್ಕೊಂಡು ಸ್ವಲ್ಪ ಇದನ್ನು ನಾನು ಎಲ್ಲಿ ಕಟ್ ಮಾಡಿದ್ದೀನೋ ಅಲ್ಲೇ ಇನ್ನೊಂದು ಸಲ ಕಟ್ ಮಾಡಿಬಿಟ್ಟು ಅದನ್ನೇ ಫಿಲ್ಲಿಂಗ್ನ ಹಾಕ್ಕೊತೀನಿ. ಅಷ್ಟರಲ್ಲಿ ಇನ್ನೊಂದು ಟೈಮು 3 ಬಜ್ಜಿನ ಹಾಕ್ತಾಯಿದ್ದೀನಿ ಇಲ್ಲಿ, ಅದು ಮಾಡೋಷ್ಟರಲ್ಲಿ ಇದಾಗಲಿ ಅಂತ. ಸಾರಿ, ನಾನು ಅದನ್ನು ಕಟ್ ಮಾಡಿ ಫಿಲ್ ಮಾಡಬೇಕಾದ್ರೆ ವೀಡಿಯೋನೇ ಆನ್ ಮಾಡ್ಕೊಂಡಿಲ್ಲ, ನಾನು ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲ ಸೈಡಿಗೆ ಹಾಕ್ಕೊಂಡ್ರೂ ಹಾಕ್ಕೋಬೋದು, ಈ ಥರ ಮೇಲ್ಗಡೆ ಹಾಕ್ಕೊಟ್ರೂ ಹಾಕ್ಕೋಬೋದು. ಈಗ ಇದು ತಿನ್ನೋದಕ್ಕೆ ರೆಡಿಯಾಗಿದೆ. ಇದನ್ನು ಕೊಟ್ಟ ಮೇಲೆ ನನಗೆ ಕೆಲಸ ನೋಡಿ ಎಷ್ಟಿದೆ. ಬೆಳಗ್ಗೆಯಿಂದ ನನ್ನ ಪಾತ್ರೆನೇ ತೊಳೆದಿರಲಿಲ್ಲ, ಹಾಗಾಗಿ ಪಾತ್ರೆ ಅದ್ರ ಜೊತೆಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸ ಪುನಃ ಸ್ಟಾರ್ಟ್ ಮಾಡಬೇಕು. ಹಾಗೆ ಶ್ರಾವಣ್ಯ ಇದ್ಕೋಗಿದ್ದಾಳೆ, ಟ್ಯೂಷನ್ಗೆ ಹೋಗಿದ್ದಾಳೆ. ಅವಳಿಗೂ ಕೂಡ ಬಂದಮೇಲೆ ಸ್ವಲ್ಪ ಬಜ್ಜಿ ಹಾಕ್ಕೊಡೋಣ ಅಂತೇಳಿ ಇವಾಗ ಅವಳಿಗೂ ಸ್ವಲ್ಪ ಇಟ್ಟಿದ್ದೀನಿ ಇಲ್ಲಿ. ಹಾಗಾಗಿ ಸ್ವಲ್ಪ ಟೀ ಎಲ್ಲ ಮಾಡಿ ಕುಡ್ದಾದ್ಮೇಲೆ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ರಾತ್ರಿ ಊಟಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಊಟಕ್ಕೆ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಹಾಕಿ ರಸಮ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈಗೆಲ್ಲ ತುಂಬ ಕಡೆ ಡೆಂಗ್ಯೂ ಜ್ವರ ಅದು ಇದು ಅಂತೆಲ್ಲ ಜಾಸ್ತಿ ಇದೆ. ಇದರಲ್ಲಿ ಜಾಸ್ತಿ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ 3 ಬೆಟ್ಟದ ನೆಲ್ಲಿಕಾಯಿನ ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು ಹಾಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೊಟೊನೂ ಅಷ್ಟೇ ಮಧ್ಯಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಬೇಳೆನೂ ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ಒಗ್ರಿರುತ್ತೆ, ಅಷ್ಟು ಹುಳಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪನ ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಜಾಸ್ತಿನೇ ಇತ್ತು ಅಂತೇಳಿ ಅದನ್ನು ಸ್ವಲ್ಪ ಈ ಚಾಕ್ಲೇಟ್ ಬರುತ್ತಲ್ಲ, ಉಪ್ಪಿನಕಾಯಿ ಹಾಕ್ತಾರಲ್ಲ ಆ ಥರ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ನೆನೆಸಿಟ್ಟು ಬೆಳಗ್ಗೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹೋಗ್ತಾ ಬರ್ತಾ ಸ್ವಲ್ಪ ತಿನ್ಬೋದು ಇದನ್ನು. ಉಪ್ಪು ಮತ್ತು ಖಾರ ಎರಡೂ ಮಿಕ್ಸ್ ಆಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಶ್ರಾವಣಿಗೂ ಕೂಡ ತುಂಬ ಇಷ್ಟ, ಅವಳು ಕೂಡ ತಿಂತಾಳೆ ಇದನ್ನು. ಹಾಗಾಗಿ ಒಂದಿನ ಮಾತ್ರ ಹೊರಗಡೆ ಇಟ್ಕೋಬೋದು, ನೀನು ನೆಕ್ಸ್ಟ್ ಡೇಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ನೀನು ಸ್ವಲ್ಪ ಹೊತ್ತಿದೆ ಅನ್ನುವಾಗ ಹೊರಗಡೆ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಖಾರ ಎರಡೂ ಮುಂದೆ ಜಾಸ್ತಿ ಅಂತಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಆ ರಸಮ್ ಜೊತೆಗೆ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡೋಣ ಅಂಥೇಳಿ. ಬರೀ ರಸಮ್ಮು ತಿಂತಾರೆ, ತಿನ್ನಲ್ಲ ಅಂತಲ್ಲ, ಹೀರೆಕಾಯಿ ಇತ್ತು ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಈಗ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಮಾಮೂಲಿ ಪಲ್ಯಕ್ಕೆ ಯಾವ ಥರ ಕಟ್ ಮಾಡ್ಕೊತಾರೋ ಅದೇ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ರಸಮ್ ಜೊತೆಗೆ ಹೀರೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಥರ ನೀವು ಚಪಾತಿಗೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ.
ಇವಾಗ ನಾನು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಹೀರೆಕಾಯಿ ಫ್ರೈ ಮಾಡಬೇಕಾದ್ರೆ ಬರುತ್ತಲ್ಲ ಸ್ಮೆಲ್ಲು, ಅದು ತುಂಬ ಚೆನ್ನಾಗಿರುತ್ತೆ. ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದು ಹೀರೆಕಾಯಿದು. ಅದ್ರ ಜೊತೆಗೆ ಇಲ್ಲಿ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆ, ಒಂಚೂರು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹಿಂಗೆ ಡ್ರೈ ರೋಸ್ಟರ್ನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆನೇ ಕಡಿಮೆ ಹಾಕಿದ್ದೀನಿ, ಹಾಗಾಗಿ ನಾನು ಸ್ವಲ್ಪ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪಲ್ಯ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ನಾನು ಏನು ಬೇಳೆನ ಬೇಯಕ್ಕಿಟ್ಟಿದೆ ಅದು ಕೂಡ ಬೆಂದು ಹಾರಿದೆ. ಇವಾಗ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ. ಇದು ಸೋಸ್ಕೊಂಡು ನೀಟಾಗಿ ನಾವು ಒಂದು ಸ್ಪೂನಲ್ಲೋ ಅಥವಾ ಕೈಯಲ್ಲೋ ಎಲ್ಲ ಫುಲ್ಲು ಎಲ್ಲ ಕ್ಯೂಚಿ ಅದರಲ್ಲಿ ಏನು ಒಂದಿಷ್ಟೇ ಎಷ್ಟು ವೇಸ್ಟ್ ಅಂತ ಬರುತ್ತೋ ಅದನ್ನು ಮಾತ್ರ ತೆಗೆದುಬಿಡ್ತೀನಿ. ನೋಡಿ, ನಲ್ಲಿಕಾಯಿಯು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಸ್ಮ್ಯಾಚ್ ಮಾಡ್ಬೋದು ಕೈಯಲ್ಲಿ, ಸ್ವಲ್ಪ ಬಿಸಿ ಇದೆಯಲ್ವ. ಈಗ ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಡು ತಣ್ಣಗಾದ್ಮೇಲೆ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕೂಡ ಆಗಿದೆ. ಇದನ್ನ ವೇಸ್ಟನ್ನು ನಾನು ಹಾಕೋದಿಲ್ಲ, ಅದನ್ನು ತೆಗೆದ್ಬಿಟ್ಟು ಈ ನೀರಲ್ಲಿ ನಾನೀಗ ಸಾಂಬಾರನ್ನ ಮಾಡ್ತೀನಿ. ಈಗ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಜೀರಿಗೆ ಮೆಣಸನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊತೀನಿ. ಅದ್ರ ಜೊತೆಗೇ ನಾನು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಅದು ಸಪ್ರೇಟ್ ಹಾಕೋದ್ಕಿಂತ ಈ ಥರ ಗ್ರೈಂಡ್ ಮಾಡಿಬಿಟ್ರೆ ಮಕ್ಳಿಗೂ ಕೂಡ ಸೈಡಿಗೆ ಎತ್ತಿಡಬೇಕು ಅಂತ ಅನಿಸೋದಿಲ್ಲ. ಹಾಗೆಯೇ ಎಲ್ಲ ದೇಹದೊಳಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನನೂ ಹಾಕ್ಕೊಂಡು ಈಗ ಇದನ್ನು ತರಿಯಾಗಿ ರುಬ್ಕೊಬೇಕು. ಈಗ ಆಗಿದೆ ಇದು. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ. ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಹಿಂಗು ಕೂಡ ಹಾಕ್ಕೊಂಡು ನಾನು ಏನು ರುಬ್ಬಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬೇಳೆನ ಬೇಯಿಸಿರ್ತೀವಲ್ಲ ನೀರು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಈ ಚಳಿಗಾಲದಲ್ಲಿ ಅಂತಲೇ ಹೇಳ್ಬೋದು, ನಿಮಗೆ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದ್ರೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ಕುದಿಸ್ಕೊಂಡ್ರೆ ಸಾಕು. ರೆಡಿ ಆಯಿತು ರಸಮ್ ಕೂಡ. ಬಿಸಿ ಬಿಸಿ ರೈಸು ಜೊತೆಗೆ ಹೀರೆಕಾಯಿ ಪಲ್ಯ ಮತ್ತು ರಸಮ್ಮು ಕೂಡ ರೆಡಿಯಾಗಿದೆ. ನಿನ್ನೆ ರಾತ್ರಿ ಹೊತ್ತು ಯಾವಾಗಲೂ ಹೇಳುವಂಗೆ ನಾನು ಮತ್ತು ಶ್ರಾವಣಿ ಇಬ್ಬರೇ ಒಟ್ಟಿಗೆ ಊಟ ಮಾಡುವಂಥದ್ದು. ರಾಗು ಸ್ವಲ್ಪ ಲೇಟಾಗಿರೋದ್ರಿಂದ ಅವರು ಲೇಟಾಗಿ ಬಂದು ಊಟ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಬೂಂದಿ ಖಾರ ಕೂಡ ಇತ್ತು ಮನೇಲಿ ಅಂತೇಳಿ ಅದನ್ನು ಕೂಡ ನಾವು ನಂಚ್ಕೊಳ್ಳೋಕ್ಕೆ ಅಂತೇಳಿ ತಗೊತಾ ಇದ್ದೀವಿ. ಸಾಂಬಾರು ಚೆನ್ನಾಗೈತೆ ಅಲ್ವಾ ರಸಮ್ಮು? ಅದಕ್ಕೆ ಇವಾಗ ಸೆಕೆಂಡ್ ಟೈಮ್ ರೈಸ್ ಹಾಕೊಂಡು ತಿಂತಿದ್ದಾಳೆ ನನ್ನ ಮಗಳು. ಟ್ರೈ ಮಾಡ್ಬೋದು, ಚೆನ್ನಾಗಿದೆ, ಗೊತ್ತೇ ಆಗಲ್ಲ ಇದರಲ್ಲಿ ಬೆಟ್ಟದ ನಲ್ಲಿಕಾಯಿ ಹಾಕಿದ್ದೀನಿ ಅಂತ ಅಲ್ವಾ ಶ್ರವಣ್ಯ? ಅದರಲ್ಲೂ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನನಗೆ ಚಳಿ ಟೈಮ್ ಅಲ್ವಾ, ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಇಟ್ಕೊಂಡಿದ್ದೀನಿ. ನಿಧಾನಕ್ಕೆ ತೊಗೊಂಡೋಗು, ಸಾಕು. ಕುಡಿತಾಳೆ ಊಟ ಆದಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅಲ್ವಾ ಶ್ರವಣ್ಯ? ಊಟ ಆದಮೇಲೆ ರಸಮ್ ಕುಡಿತೀಯಲ್ವಾ? ಹಾಗೆ ಏನೋ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತೇಳಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾಳೆ. ಎಲ್ಲ ಗುಡ್ಡೆ ಹಾಕೊಂಡು ಇದೇನೇನೋ ಮಾಡಿ ಇಟ್ಟವಳೆ. ನೋಡಿ ಹೆಂಗೆ ಹಾಕಂತವಳೆ ರಸ, ನೀರು ಥರ ಹಾಕಂತವಳೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.